ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಅಳತೆ ಬ್ಲೌಸ್ ಸಹಾಯದಿಂದ ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ಹೇಗ್ ಮಾರ್ಕ್ ಮಾಡಿ ಕಟ್ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಫ್ರೆಂಡ್ಸ್, ಇದು ಮೆಜರ್ಮೆಂಟ್ ಬ್ಲೌಸ್ ಆಗಿರುತ್ತೆ. ನಾನು ಇಲ್ಲಿ ಲೈನಿಂಗ್ ನ 1.25 ಮೀಟರ್ ತಗೊಂಡಿದ್ದೀನಿ. ಯಾಕಂದ್ರೆ ಇದು ಪ್ರಿನ್ಸೆಸ್ ಕಟ್ ವಿತ್ ಪ್ಯಾಡೆಡ್ ಬ್ಲೌಸ್ ಆಗಿರುತ್ತೆ. ಹಾಗಾಗಿ ನಾನು 1.25 ಮೀಟರ್ ಲೈನಿಂಗ್ ನ ತಗೊಂಡಿದ್ದೀನಿ. ಈಗ ಫಸ್ಟ್ ಸ್ಲೀವ್ಸ್ ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಡಬಲ್ ಫೋಲ್ಡ್ ಆಗಿದೆ. ಹೀಗೆ ಮತ್ತೊಂದು ಫೋಲ್ಡ್ ಅನ್ನೋದನ್ನ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಇದಿಷ್ಟಕ್ಕೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ. ಈಗ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದನ್ನ ಹಾಕೊಂಡ್ಬಿಡೋಣ. ಸ್ಟ್ರೈಟ್ ಲೈನ್ ಹಾಕೊಂಡು ನೋಡಿ, ಮೆಜರ್ಮೆಂಟ್ ಬ್ಲೌಸ್ನ ಸ್ಲೀವ್ಸ್ ನಮಗೆ ಇಲ್ಲೊಂದು ಮಾರ್ಕು, ಆಮೇಲೆ ಮತ್ತೆ ಇಲ್ಲೊಂದು ಮಾರ್ಕು, ಮತ್ತೆ ಇದು ಎಲ್ಲಿ ಎಂಡ್ ಆಗುತ್ತೆ ಸ್ಟಿಚ್ಚು ಅಲ್ಲಿಗೆ ಒಂದು ಮಾರ್ಕು, ಮತ್ತೀಗ ಸ್ಟಿಚ್ಚಿಗೆ ಒಂದು 1/2 ಇಂಚು ತಳ್ಳಿ ಒಂದು ಮಾರ್ಕ್ನ ಹಾಕೊಳ್ಳೋಣ. ಈಗ ನೋಡಿ, ಆ ಸರಿನೇ ಬಂದಿರುತ್ತೆ. ಆ ರೀತಿ ಮಾರ್ಕ್ ಮಾಡ್ಕೊಳೋದು. ನೋಡಿ, ರೆಡಿ ಬಂದು ನಮಗೆ 10 ಕಾಲಿದೆ. ಕಟ್ಟಿಂಗಿಗೆ 1 ಇಂಚ್ ಸೇರಿ 11 ಕಾಲಿಗೆ ಒಂದು ಮಾರ್ಕು, 11 ಕಾಲಿಗೆ ಮತ್ತೊಂದು ಮಾರ್ಕ್ ಹಾಕೊಂಡು ಒಂದು ಸ್ಟ್ರೈಟ್ ಲೈನ್ ಅನ್ನೋದನ್ನ ಹಾಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 3.25 ಒಂದು ಮಾರ್ಕ್ ಮಾಡ್ಕೊಂಡು ಇವೆರಡನ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಸ್ಟಿಚ್ಚಿಗೆ 2 ಇಂಚು, ಇಲ್ಲೂ ಅಷ್ಟೇ, ಇಲ್ಲೂ 2 ಇಂಚನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ನೋಡಿ, ಫ್ರೀ ಹ್ಯಾಂಡಲ್ಲಿ ನಿಮಗೆ ಅದು ಲೈನ್ ಹಾಕಕ್ಕ ಇದು ಶೇಪ್ ಕೂಡ ಕರೆಕ್ಟ್ ಆಗಿಲ್ಲ ಅಂದ್ರೆ ಇಲ್ಲೂ 3.25 ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಬಂದು ಹೀಗೆ ಫ್ರೀ ಹ್ಯಾಂಡಲ್ಲಿ ಸ್ಲೀವ್ಸ್ ಅನ್ನೋದು ಡ್ರಾ ಮಾಡ್ತಾ ಬರಬೇಕು. ಇಷ್ಟೇ. ಇಷ್ಟೇ ಸ್ಲೀವ್ಸ್ ಕಟ್ಟಿಂಗು. ಇಲ್ಲೊಂದು ಗಚ್ಚನದನ್ನ ಹಾಕೊಳ್ಳಿ. ಹಾಗೆ ಇಲ್ಲಿ ಏನ್ ನಮ್ಗೆ ರೆಡಿ ಇದೆಯಲ್ವಾ, ಅಲ್ಲೊಂದು ಮಾರ್ಕ್ ಗಚ್ಚನದನ್ನ ಹಾಕೊಳ್ಳಿ. ಇಷ್ಟೇ. ಇಲ್ಲಿಗ ನಾವು ಸಾಲ್ಟೇಜ್ ಇರೋದಕ್ಕೆ ಪ್ಯಾಚನ್ ಅನ್ನ ಕಟ್ಕೊಳ್ಳೋಣ. ಈಗ ಫ್ರಂಟ್ ಮತ್ತೆ ಬ್ಯಾಕ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಹೀಗೆ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಡಬಲ್ ಫೋಲ್ಡ್ ಮಾಡ್ಕೊಂಡು ಮತ್ತೆ ಹೀಗೊಂದು ಫೋಲ್ಡ್ ಮಾಡ್ಕೊಬೇಕು. ನೀಟಾಗ 4 ಲೇಯರು ನೀಟಾಗಿರೋ ತರ ನೋಡ್ಕೊಳ್ಳಿ. ಹೀಗೆ ನೀಟಾಗಿ ಹಾಸ್ಕೊಳ್ಳಿ. ನೋಡಿ, ಹೀಗೆ. ಈಗ ಫಸ್ಟ್ ಬ್ಲೌಸ್ ನ ಲೆಂತ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ನೋಡ್ಕೊಳ್ಳೋಣ. ನೋಡಿ, ಹೀಗೆ ಮೆಜರ್ಮೆಂಟ್ ಬ್ಲೌಸ್ ನ ಲೆಂತ್ ಬಂದು ನಮಗೆ 14 ಇದೆ. ನಂಗೆ ಅವರು 1/2 ಇಂಚು ಲೆಂತ್ ಇಡಕ್ಕೆ ಹೇಳಿದ್ದಾರೆ. ಹಾಗಾಗಿ 14ಕ್ಕೆ ಇನ್ನು ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡು 14.25 ನಮಗೆ ರೆಡಿ ಬೇಕಾಗುತ್ತೆ. 14.25ಗೆ 1 ಇಂಚಿನ ಸೇರಿಸಿದಾಗ 15.25 ಆಗುತ್ತೆ. ಮತ್ತೆ ನಮಗೆ ಪ್ರಿನ್ಸೆಸ್ ಕಟ್ಟಿಂಗ್ ಆದಾಗ ಫ್ರಂಟ್ ಬ್ಯಾಕ್ ಎರಡು ಸೇರಿ ನಾವು 1.5 ಇಂಚನ್ನ ನಾವು ಎಕ್ಸ್ಟ್ರಾ ಇಡಬೇಕಾಗುತ್ತೆ. ಆ 1.5 ಇಂಚ್ ಅಂದ್ರೆ ನೋಡಿ, ರೆಡಿ ನಮಗೆ 14.25 ಬೇಕು. ಈಗ 1.5 ಎಕ್ಸ್ಟ್ರಾ ಇಡೋದಾದ್ರೆ 16 ಇಂಚ್ ಆಗುತ್ತೆ. ಈ 16 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಒಂದು ಸ್ಟ್ರೈಟ್ ಲೈನ್ ಅನ್ನೋದನ್ನ ಹಾಕೊಂಡ್ಬಿಡೋಣ. ನೋಡಿ, ಹೀಗೆ. ಈಗ ನೆಕ್ನ ಆಗಲ್ಲ. ಇಲ್ಲಿ ನೋಡಿ, ನಮಗೆ ಸ್ವಲ್ಪ ಬ್ರಾಡ್ ಆಗೇ ಬಂದಿದೆ ಇವ್ರದ್ದು. ನೋಡಿ, ನೆಕ್ ನೀವೇ ನೋಡ್ಬೋದು, ಸ್ವಲ್ಪ ಬ್ರಾಡ್ ಆಗಿನೇ ಇದೆ. ಈಗ ಬ್ರಾಡ್ ಆಗಿದ್ದಾಗ ಯೂಶಲಿ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ನಾನು ಯಾವಾಗ್ಲೂ ಇವರಿಗೆ ಇಲ್ಲಿ 3 ಇಂಚಸ್ನೇ ತಗೊಂತೀನಿ. ನೆಕ್ನ ಬ್ರಾಡ್ ಬಂದು ನಾನು 3 ಇಂಚಸ್ ತಗೊಂತೀನಿ ಲೆಂತು.
ಈಗ ನೆಕ್ಲ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇವರು ನನಗೆ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ. ನನಗೆ ಯಾವಾಗ್ಲೂ ನಾನು ಇವ್ರನ್ನ ನೆಕ್ನ ಅಗಲ ಬಂದು ಇವ್ರನ್ನ ಸ್ವಲ್ಪ ಬ್ರಾಡ್ ಡೀಪ್ನ ಹಾಕೋದ್ರಿಂದ ಇಲ್ಲಿ ಅಗಲ ಬಂದನು ಯಾವಾಗ್ಲೂ 3 ಇಂಚ್ ಇವರಿಗೆ ಇಡೋದು. ಈಗ 3 ಇಂಚಿಗೆ ಒಂದು ಮಾರ್ಕನ್ನ ಮಾಡ್ಕೊಂಡ್ಬಿಡೋಣ. ನೆಕ್ ಫ್ರಂಟ್ ನೆಕ್ಲ ಉದ್ದ ಬಂದ್ರಲ್ಲಿ ಇದರಲ್ಲಿ 6 ರೆಡಿ ಇದೆ. 6 ಇಂಚ್ ರೆಡಿ ಇದ್ದಾಗ ಇಲ್ಲಿ 1/2 ಇಂಚ್ ಮೇಲ್ಗಡೆ ಮಾರ್ಜಿನ್ ಬಿಡಬೇಕಾಗುತ್ತೆ. ಮತ್ತೆ ಇಲ್ಲಿ 1/4 ಇಂಚ್ ನಮಗೆ ಸ್ಟಿಚಿಂಗ್ ಬೇಕಾಗುತ್ತೆ. ನಾವು 7ಗೆ ಒಂದು ಮಾರ್ಕ್ ಹಾಕೊಳ್ಳೋಣ. ಬಟ್ ಇದು ನಾನು ಇಲ್ಲೇನೆ ಕಟ್ ಮಾಡೋಣ. ಕ್ಯಾನ್ವಸ್ ಅಲ್ಲಿ ನೆಕ್ ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಆದರೆ ನಮಗೆ ಒಂದು ಅಂದಾಜ್ ಕರೆಕ್ಟಾಗಿ ಗೊತ್ತಾಗಕ್ಕೆ ನಾವು ಇಲ್ಲೊಂದು ಲೈನನ್ನ ಹಾಕೊಂಡ್ಬಿಡೋಣ. ಈಗ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ 2.5 ರೆಡಿ ಬಂದು ನಮಗೆ 2 ಇದೆ. ಸ್ಟಿಚಿಂಗಿಗೆ 1/2 ಇಂಚು 2.5ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. 2.5 ಇಂದ 2.75 ಕೂಡ ನಾವಿಲ್ಲಿ ಮಾರ್ಕ್ ಮಾಡ್ಕೊಬಹುದು. ಸ್ವಲ್ಪ ಜನ ತುಂಬಾ ಸಣ್ಣ ಶೋಲ್ಡರ್ ಬೇಕು ಅಂತಾರೆ. ಅವರು ಈ ಶೋಲ್ಡರ್ ಮಾತ್ರ ಶೋಲ್ಡರ್ ನಮಗೆ ಎಷ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾವು ಇಟ್ಕೊಬಹುದು. ಇಲ್ಲಿ ನಾನು 2.75ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಲೈನ್ನ ಹಾಕೊಂಡ್ಬಿಡಿ ಸ್ಟ್ರೈಟ್ ಆಗಿ. ನೋಡಿ ಈ ಲೈನ್ ಎಳ್ಕೊಳೋದ್ರಿಂದ ನಮ್ಗೆ ಏನಂದ್ರೆ ನಮಗೆ ಇಲ್ಲಿಂದ ಇಲ್ಲಿಗೆ ಮತ್ತು ಅಳತೆ ತಗೊಳಕ್ಕೆ ಈಸಿ ಆಗುತ್ತೆ. ನಮಗೆ ಇಲ್ಲಿ ಆಂಕೊಳ್ಳೋರ್ದು 6.25 ಆಂಕೊಳ್ನ ಉದ್ದ ಹೆಂಗ್ ನೋಡ್ಬೋದು ಅಂದ್ರೆ ನೋಡಿ ಹಿಂಗೆ ನೀಟಾಗಿ ಹಿಂಗೆ ಇಟ್ಕೊಬೇಕು ಬ್ಲೌಸನ್ನ. ನೋಡಿ ಇಲ್ಲಿ 1/2 ಇಂಚ್ ಮಾರ್ಜಿನ್ ಇದೆಯಲ್ಲ ಅದನ್ನು ಸೇರಿ ನಾನು ಅಳತೆ ತಗೊಂತಾ ಇದ್ದೀನಿ. ನೋಡಿ ಕರೆಕ್ಟಾಗಿ 6.25 ಅನ್ನೋದು ಬರ್ತಾ ಇದೆ. ನೀವೇ ನೋಡ್ಬೋದು. ನೋಡಿ 6.25 ಈ 6.25ಗೆ ಒಂದು ಮಾರ್ಕನ್ನ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ 6.25ಗೆ ಒಂದು ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಅನ್ನೋದನ್ನ ಹಾಕ್ಬಿಡೋಣ. ಇಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ಶೇಪ್ ಆಂಕೋಲ್ ಶೇಪನ್ನ ನೀಟಾಗಿ ತಕ್ಕೊಳ್ಳೋಣ ಹೀಗೆ. ಮತ್ತೆ ಒಳಗಡೆ ಫ್ರಂಟ್ ಸೈಡಿನ ಶೇಪಿಗೋಸ್ಕರ ಒಂದು 1/2 ಇಂಚಿಗೆ ಮಾರ್ಕ್ ಮಾಡಿ ನೋಡಿ ಹೀಗೆ ಸೇಮ್ ಇಷ್ಟಕ್ಕೇನೆ. ಇದು ಮತ್ತೆ ನಿಮಗೆ ಜಾಸ್ತಿ ಮಾರ್ಜಿನ್ ಇದೆ ಅಂತ ಇಲ್ಲಿ ತನಕ ತಗೊಂಡೋಗ್ಬಾರ್ದು. ಇಲ್ಲಿಗೆ ನಾವು ಎಂಡ್ ಮಾಡಬೇಕು. ಇಲ್ಲಿ ಏನು ಈ ರೌಂಡ್ ಶೇಪ್ ಏನಿದೆ ಆ ರೌಂಡ್ ಶೇಪ್ ಬರೋ ಅಷ್ಟೇ ನೋಡಿ ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಈಗ ನೋಡ ಆಂಕೊಳ್ಳೋ ಸುತ್ತಳದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನಮ್ಗೆ ರೆಡಿ ಬಂದು 9.25 ಇದೆ. ನೋಡಿ ಆ ರೆಡಿನ ಇಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ರೆಡಿ 9.25ನ ಮಾರ್ಕ್ ಮಾಡ್ಕೊಬೇಕು. ನೆಕ್ಸ್ಟ್ ಪ್ರಿನ್ಸಸ್ ಕಟ್ ಅಲ್ಲಿ ಏನಂದ್ರೆ ನಾವು ಇಲ್ಲಿ ಕಟ್ ಮಾಡಿದಾಗ ಸ್ಟಿಚಿಂಗಿಗೆ ಅರ್ಧ ಇಂಚ್ ಬೇಕಾದ 1 ಇಂಚ್ ಬೇಕಾಗುತ್ತೆ ನಮಗೆ ಇಲ್ಲಿ ಸ್ಟಿಚಿಂಗಿಗೆ. ಹಾಗಾಗಿ ಆ 1 ಇಂಚು ಅದ್ರ ಜೊತೆಗೆ ನಮಗೆ ಸ್ಟಿಚಿಂಗಿಗೆ 2 ಇಂಚು ಎಲ್ಲ ಸೇರಿ 3 ಇಂಚನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಈಗ ನಮಗೆ ಈ ಪಾಯಿಂಟ್ ಅನ್ನೋದು ಬೇಕು. ಬಸ್ಟ್ ಪಾಯಿಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ಈಗ ಸ್ಟ್ರೈಟ್ ಹಾಕೊಳ್ಬೇಕು. ಫಸ್ಟ್ ಪಾಯಿಂಟ್ಸ್ ನೋಡ್ಕೊಳಕ್ಕೆ ನೋಡಿ ಹಿಂಗೆ ನೀಟಾಗಿ ಹಾಸ್ಕೊಂಡು ನೋಡಿ ಇಲ್ಲಿ ನಮಗೆ ಇದು ಇರುತ್ತಲ್ವಾ ಸ್ಟಿಚಿಂಗ್ ಪಾಯಿಂಟು ಅಲ್ಲಿ ಮೇಲ್ಗಡೆ 1/2 ಇಂಚ್ ಬಿಡಬೇಕು. ಯಾಕೆ ಸ್ಟಿಚಿಂಗ್ ಇರುತ್ತಲ್ವಾ ಅಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಾಗ ಕರೆಕ್ಟಾಗಿ ನೋಡಿ ಈ ಚೆಸ್ಟ್ ಪಾಯಿಂಟ್ ಅನ್ನೋದು ನಮಗೆ 9.25 ಬಂದಿದೆ. ಈ 9.25ಗೆ ಒಂದು ಮಾರ್ಕನ್ನ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊಳ್ಳಿ. ಮಾರ್ಕ್ 9.25ಗೆ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ನಮಗಿಲ್ಲಿ ಆ ಡಾಟ್ಸ್ ಇದೆಯಲ್ವಾ ಪ್ರಿನ್ಸಸ್ ಕಟ್ ಕಟ್ಟಿಂಗಿಗೋಸ್ಕರ ಇಲ್ಲಿಂದ ಇಲ್ಲಿಗೆ ನಾವು 4 ಇಂಚಿಗೆ ಒಂದು ಮಾರ್ಕ್ ಮಾಡೋಣ. ಇದು ಒಂದೊಂದು ಬ್ಲೌಸ್ ಮೆಜರ್ಮೆಂಟಿಗೂ ಒಂದೊಂದು ಅಳತೆಗಳು ಚೇಂಜ್ ಆಗುತ್ತೆ. ನಮಗೆ ಸಣ್ಣ ಸೈಜ್ ಬ್ಲೌಸ್ ಆದ್ರೆ ಇಲ್ಲಿ 3.25 ಸಾಕು. ಅದಕ್ಕಿಂತ ಫುಲ್ ಈಗ ಮಕ್ಕಳಿಗೆಲ್ಲ ಸ್ಟಿಚ್ ಮಾಡೋತ್ತಿಗೆ ನಮಗೆ ಇಲ್ಲಿ 3 ಇಂಚ್ ಸಾಕಾಗುತ್ತೆ. ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ 4 ಇಂಚನ್ನು ತಗೊಂತಾ ಇದ್ದೀನಿ. ಅದೇ ಸೇಮ್ ಇಲ್ಲಿ ನಾವೇನ್ ಬಸ್ಟ್ ಪಾಯಿಂಟ್ ನಾವು ಮಾರ್ಕ್ ಮಾಡೋದ್ವಲ್ಲ ಅಲ್ಲಿ 4.25 ಇಂಚ್ ಇಲ್ಲಿಗಿಂತ ಇಲ್ಲಿ 1/2 ಇಂಚು ಜಾಸ್ತಿನ ತಗೊಬೇಕಾಗುತ್ತೆ. ಆಮೇಲೆ ಇಲ್ಲಿ ನಮಗೆ ಆ ಕಟ್ಟಿಂಗಿಗೋಸ್ಕರ ಆ ಕಟ್ ಮಾಡ್ತೀವಲ್ವಾ ಆ ಶೇಪಿಗೋಸ್ಕರ ಇಲ್ಲಿ 2 ಇಂಚನ್ನ ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ ಹೈಟ್ ಬಂದು 2 ಇಂಚು ಮಾಡ್ಕೊಂಡು ಇಲ್ಲಿಂದ ಇದನ್ನ ಕೂಡಿಸ್ಕೊಳ್ಳೋಣ. ಹಾಗೆ ಇದನ್ನು ಕೂಡಿಸ್ಕೊಳ್ಳೋಣ. ಮತ್ತೆ ಇಲ್ಲಿ ಆಂಕೋಲ್ ಡಾಟ್ಸ್ ಏನಿದೆ ಅಲ್ಲಿಂದ ಒಂಚೂರು ಆಂಕೋಲ್ ಏನ್ ಶೇಪ್ ಇದು ಮಾಡಿದೀವಿ ಅಲ್ಲಿಂದ ಚೂರು ಹೀಗೆ ಕ್ರಾಸ್ ಆಗಿ ಇದನ್ನ ಹೇಗೆ ಇಲ್ಲಿ ಶೇಪ್ ಮಾಡೋದಂತ ತೋರಿಸ್ತೀನಿ ನೋಡಿ. ಜಸ್ಟ್ ಹೀಗೆ
ಇದು ಸ್ಟ್ರೈಟ್ ಆಗಿರ್ಲಿ. ಇಲ್ಲಿಂದ ಬರ್ತಾ ನಮಗೆ ಇಲ್ಲೊಂದ್ ಚೂರು ಇಲ್ಲಿ ಒಳಗೆ ಹೋಗ್ಬೇಕು ನೋಡಿ. ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಈ ಚೆಸ್ಟಿನ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ. ನೋಡಿ ಹೀಗೆ ನೀಟಾಗಿ ಶೇಪ್ ಅನ್ನೋದು ಬರಬೇಕು. ಇಲ್ಲಿ ಬಂದು ನಮಗೆ ಇಲ್ಲೊಂದ್ ಚೂರು ಹಿಂಗ್ ಒಳಗೆ ಹೋಗ್ಬೇಕು. ಇನ್ನೇನ್ ಸ್ಟ್ರೈಟ್ ಲೈನ್ ಎಳ್ದಿರ್ತೀರಾ ಹಂಗೆ ಹೀಗೆ ಒಳಗೆ ಹೋಗಿ ಇಲ್ಲಿ ಹೀಗೆ ಮಾರ್ಕ್ ಮಾಡಬೇಕು. ಸೇಮ್ ಇಲ್ಲಿ ಹೇಗೆ ಕಟ್ ಮಾಡಬೇಕು ಅಂದ್ರೆ ಇಲ್ಲಿ ಸೇಮ್ 1/4 ಇಂಚಿಗೆ ಬಂದು ನೆಕ್ಸ್ಟ್ ಸ್ವಲ್ಪ ಹಿಂಗಿಲ್ಲಿಂದ ಹೊರಗಡೆ ಬರಬೇಕು ನೋಡಿ. ಹೀಗೆ ನಿಮ್ಗೆ ಎಷ್ಟು ನೀಟಾಗಿ ಇದು ಅರ್ಥ ಆಗಿದೆ ನೋಡಿ. ಚೂರು ಹಿಂಗ್ ಒಳಗೆ ಹೋಗ್ಬೇಕಷ್ಟೇ ಶೇಪು. ಈಗ ನಮಗೆ ಇದು ಪ್ರಿನ್ಸಸ್ ಡಾಟ್ ಹಿಡಿಯೋತ್ತಿಗೆ ಯಾವುದೇ ವೇರಿಯೇಷನ್ ಅದು ಬರಲ್ಲ, ನೀಟಾಗಿ ಬರುತ್ತೆ ನಮಗೆ. ಈಗ ಇದ್ರ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಒನ್ಸ್. ಮೂವತ್ತೊಂದಿದೆ. 31ರಲ್ಲಿ ಅರ್ಧ ಅಂದಾಗ 15.5 ಆಗುತ್ತೆ. 15.5ರಲ್ಲಿ ಅರ್ಧ ನೋಡಿ 7.75. ಆ 7.75ನ್ನ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 7.75ಗೆ ಈಗ ನಾವು ಈ ಡಾಟ್ಸ್ ಇಲ್ಲಿ ಕಟ್ ಮಾಡ್ತೀವಲ್ಲ ಈ 2 ಇಂಚು ಮತ್ತೆ ಫಿಟ್ಟಿಂಗಿಗೆ ಬೇಕಾಗಿದೆ 2 ಇಂಚು, ಅದ್ರ ಜೊತೆಗೆ 1 ಇಂಚು ನಾವು ಎಕ್ಸ್ಟ್ರಾ, ಒಟ್ಟು ಈಗ ನಾವು 5 ಇಂಚು ನಾವು ಎಕ್ಸ್ಟ್ರಾ ತಗೊಬೇಕಾಗುತ್ತೆ ನೋಡಿ. 5 ಇಂಚ್ ಎಕ್ಸ್ಟ್ರಾ, ಒಟ್ಟು ಇಲ್ಲಿ 5 ಇಂಚು ಎಕ್ಸ್ಟ್ರಾ ತಗೊಬೇಕಾಗುತ್ತೆ ನೋಡಿ. 13 ಇಂಚ್ ಬಂತು. ಇಲ್ಲಿ ನಮಗೆ 12.5 ಬಂದಿದೆ. ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನೇ ತಗೊಳ್ಳೋಣ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಅನ್ನ ಹೇಳ್ಕೊಂಡ್ಬಿಡೋಣ. ಇಲ್ಲಿ ಗೊತ್ತಾಯ್ತಲ್ವಾ ಯಾಕೆ ಎಕ್ಸ್ಟ್ರಾ ತಗೊಂತಿದೀವಿ ಅಂದ್ರೆ ನಮ್ಗೆ ಇಲ್ಲಿ ಇವಾಗ 2 ಇಂಚ್ ಕಟ್ ಆಗೋದಲ್ಲದೆ ಇಲ್ಲಿ ಸ್ಟಿಚಿಂಗು ನಮ್ಗೆ ಹಾಫ್ ಇಂಚ್ 2 ಸೈಡ್ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾನು 5 ಇಂಚನ್ನ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಏನ್ ಸುತ್ತಳತೆ ಇದೆಯೋ ಅದಕ್ಕಿಂತ ಎಕ್ಸ್ಟ್ರಾ 5 ಇಂಚನ್ನ ತಗೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಂಡ್ಬಿಡೋಣ. ಫ್ರಂಟ್ ಬ್ಯಾಕ್ ಎರಡನ್ನು ಕಟ್ ಮಾಡಿ ತೆಗಿಯೋಣ. ಈಗ ಫ್ರಂಟ್ ಈಗ 1/2 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದೀವಿ ಒಳಗೆ ಅದನ್ನ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನೋಡಿ ನೀಟಾಗಿ ನಾವೇನ್ ಮಾರ್ಕ್ ಮಾಡಿದ್ವಿ ಅದ್ರ ಮೇಲೆ ಕಟಿಂಗ್ ಮಾಡ್ಕೊಳ್ಳೋಣ. ಈಗ ಬ್ಯಾಕ್ ನಮಗೆ ಒಂದು 1/2 ಇಂಚಿನ ಕಮ್ಮಿ ಮಾಡ್ಕೊಳ್ಳೋಣ, ಯಾಕಂದ್ರೆ ನಮಗೆ ಇಲ್ಲಿ ಒಂದು ಸಿಂಗಲ್ ಡಾಟ್ ಅಷ್ಟೇ ಬರೋದು ನಮಗೆ. ನೋಡಿ ಇದು ಬ್ಯಾಕು, ಇದು ಫ್ರಂಟ್ನ 2 ಪೀಸು ಮತ್ತೆ ಇದು ಸ್ಲೀವ್ಸು. ಈಗ ಕ್ಯಾನ್ವಸ್ ಅಲ್ಲಿ ನೆಕ್ ಶೇಪನ್ನ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನಾವು ಫ್ರಂಟ್ ನೆಕ್ ನ ಲೆಂತ್ ಅವಾಗಲೇ ನೋಡ್ಕೊಂಡಿದ್ವಿ 7 ಇಂಚ್ ಇತ್ತು. ಈಗ ಬ್ಯಾಕ್ ನೆಕ್ ನ ಡೀಪ್ ಎಷ್ಟು ಅಂತ ನೋಡ್ಕೊಳ್ಳೋದು ಸ್ವಲ್ಪ ಜನ ತುಂಬಾ ಕಷ್ಟ ಅಂತ ಅನ್ಕೊಂತೀರಾ. ಇದು ಯಾವುದೇ ಕಷ್ಟ ಇಲ್ಲ, ನೋಡ್ಕೊಬಹುದು. ಈಗ ಫ್ರಂಟ್ ಅಲ್ಲಿ ನಮಗೆ ಈ ಎಕ್ಸ್ಟ್ರಾ ಎಷ್ಟಿರುತ್ತೆ ಅಂತ ನೋಡ್ಕೊಬೇಕು ಪಟ್ಟಿ. ಅದು ಬಂದು ನಮಗೆ ಇಲ್ಲಿ ನೋಡಿ ಈ ಬ್ಲೌಸ್ ಅಲ್ಲಿ 2.25 ಇಂಚ್ ಇದೆ. ಈ 2.25 ಇಂಚನ್ನ ಫಸ್ಟ್ ಇಲ್ಲಿ ನಾವು ಒಂದು ಮಾರ್ಜಿನಿಗಿಂದು ಅರ್ಧ ಇಂಚ್ ಇರುತ್ತಲ್ಲ ಅದನ್ನ ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಈ 2.25 ಇಂಚನ್ನ ಒಂದು ಮಾರ್ಕ್ ಮಾಡ್ಕೊಬೇಕು. ಈಗ ಮಾರ್ಕ್ ಮಾಡ್ಕೊಂಡಾಗ ಇಲ್ಲಿ ಮೇಲ್ಗಡೆ ಎಷ್ಟು ಉಳಿಯುತ್ತೆ ನೋಡಿ 12.5 ಇಂಚನ್ನ ಉಳಿದಿದೆ. ಈ 12.5 ಇಂಚೆ ನೆಕ್ನ ಡೀಪ್ ನಮಗೆ ಬ್ಯಾಕ್ ಸೈಡ್ ಇಂದು. ಇದನ್ನ ಈಗ ನಾವು ಕ್ಯಾನ್ವಸಿಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ನೆಕ್ನ ಅಗಲ ಬಂದು ನಮಗೆ 3 ಇಂಚ್ ಇದೆ. ಆ 3 ಇಂಚಿನ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ನೆಕ್ನ ಉದ್ದ ಬಂದು 12.5 ಇದೆ. 12.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ 3 ಇಂಚ್ ಇದೆ ಅಲ್ವಾ, ಇಲ್ಲಿ 3.5 ಇಂಚಿಗೆ ಒಂದು ಮಾರ್ಕನ್ನ ಮಾಡ್ಕೊಳ್ಳಿ. ಈ ಲೈನ್ಸ್ ಎಲ್ಲ ಕೂಡಿಸ್ಕೊಂಡ್ಬಿಡಿ.
ಒಂದು ಸ್ವಲ್ಪ ಬ್ರಾಡ್ ಆಗಿ ಇಡಕ್ಕೆ ಹೇಳಿರೋದ್ರಿಂದ ನೋಡಿ ಫ್ರೀ ಹ್ಯಾಂಡ್ ಅಲ್ಲಿ ಇಲ್ಲಿ ಬರ್ತಾ ಬರ್ತಾ ಇಷ್ಟೇ. ಈಗ ಇಲ್ಲಿಂದ 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಷ್ಟೇ. ಈಗ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಈಗ ಔಟರ್ ಲೈನ್ ಕಟ್ ಮಾಡ್ಕೊಳ್ಳಿ. ಇಷ್ಟ. ಈಗ ಫ್ರಂಟ್ ನೆಕ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಸೇಮ್ ಅದೇ ನೆಕ್ನ ಅಗಲ 3 ಇಂಚು, ಲೆಂತ್ ಬಂದು 7 ಇಂಚು, ಇಲ್ಲಿ 3 ಇಂಚ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಸ್ವಲ್ಪ ಹಿಂಗೆ ನೋಡಿ ಹಿಂಗೆ ಹೊರಗಡೆ ತಗೊಳ್ಳೋಣ. ಒಂದು ಅರ್ಧ ಇಂಚಷ್ಟು ಹೊರಗಡೆ ತಗೊಬೋದು. ಈಗ ಡಾಟೆಡ್ ಅಲ್ಲಿ ನಿಮ್ಗೆ ನೆಕ್ ಮಾಡ್ಕೊಂಡ್ ಬಂದಾಗ ಈಸಿ ಆಗುತ್ತೆ ನೆಕ್ ಡ್ರಾ ಮಾಡೋಕ್ಕೆ. ನಿಮಗೆ ಇದು ಔಟರ್ ಲೈನು ಬೇಕು ಅಂದ್ರೆ ಮಾರ್ಕ್ ಮಾಡ್ಕೊಳ್ಳಿ. ನಮಗಿದು ಯಾವಾಗ್ಲೂ ಕಟ್ ಮಾಡಿ ಈಸಿ ಅದ್ ಮೆಥಡ್ ಗೊತ್ತಿರೋದ್ರಿಂದ ನಾನು ಹಾಗೆ ಫ್ರೀ ಹ್ಯಾಂಡ್ ಅಲ್ಲೇ ಕಟ್ ಮಾಡ್ಕೊಂತ ಇದ್ದೀನಿ. ನೀವು ಮಾರ್ಕ್ ಮಾಡ್ಕೊಳ್ಳೇನೆ ಕಟ್ ಮಾಡ್ಕೊಳ್ಳಿ. ಇಷ್ಟೇ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು. ಇದನ್ನ ಲೈನಿಂಗ್ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಪ್ಯಾಡೆಡ್ ಆಗಿರೋದ್ರಿಂದ ನಾವು ಫ್ರಂಟ್ ಪೋರ್ಷನ್ ಅಲ್ಲಿ 2 ಪೀಸ್ ಬೇಕು ಅಂತ ಹೇಳಿದ್ದೆ. 2 ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದೀಗ 4 ಪೀಸ್ ಇದೆ. ಈಗ ಫ್ರಂಟ್ ಅಲ್ಲಿ ನಾವು ಕ್ಯಾನ್ವಸ್ನ ಈ ಒಂದು ಪೋರ್ಷನ್ ಇದೆ ಅಲ್ವಾ, ಫ್ರಂಟ್ ಅಲ್ಲಿ ಒಂದು ಎಕ್ಸ್ಟ್ರಾ ತಗೊಂಡಿರ್ತೀವಲ್ಲ, ಈಗ ಮತ್ತೆ ಕಟ್ ಮಾಡಿರ್ತೀವಲ್ಲ, ಅದ್ರಲ್ಲೇ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಇದು ನಿಮಗೆ ಮೆಜರ್ಮೆಂಟ್ ನೀಟಾಗಿ ಕ್ಯಾನ್ವಸ್ ಬರಬೇಕು ಅಂದ್ರೆ ಫಸ್ಟ್ ನಾವ್ ಅದ್ ನೆಕ್ಕಿಂದ ಒಳಗಿಂದ ಏನ್ ಪೋರ್ಷನ್ ಇದೆ ಅದನ್ನ ಐರನ್ ಮಾಡ್ಕೊಂಡ್ಬಿಡೋಣ. ನೋಡಿ ಹೀಗೆ ಈಗ ಇದ್ರ ಮೇಲೆ ಇದನ್ನ ಹಿಂಗ್ ಹಿಡ್ದಾಗ ನಮಗೆ ಯಾವುದೇ ರೀತಿಯಾದ ನೆಕ್ ಅಗ್ಲ ಆಗೋದಾಗ್ಲಿ ನೆಕ್ ಶೇಪ್ ಚೇಂಜ್ ಆಗೋದಾಗ್ಲಿ ಆಗಲ್ಲ. ಹಾಗಾಗಿ ನಾನು ಯಾವಾಗ್ಲೂ ಇದೇ ಮೆಥಡ್ ನ ಫಾಲೋ ಮಾಡ್ತೀನಿ. ನೋಡಿ ಬ್ಯಾಕ್ ಪೋರ್ಷನ್ ಗೆ ನಾವು ಸಿಂಗಲ್ ಲೇಯರ್ ಲೈನಿಂಗ್ ಕೊಡೋದ್ರಿಂದ ನಾವ್ ಇದು ಎಕ್ಸ್ಟ್ರಾ ಪೀಸಿಗೆ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ನೋಡಿ ಇದು ಹಿಂಗೆ ಎಕ್ಸ್ಟ್ರಾ ಪೀಸ್ ಉಳಿದಿರುತ್ತಲ್ವಾ, ಆ ಪೀಸಿಗೆ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಆಮೇಲೆ ಕ್ಯಾನ್ವಸ್ ಅನ್ನ ಐರನ್ ಮಾಡೋಕ್ಕಿಂತ ಮುಂಚೆ ಈ ಸ್ವಲ್ಪ ಶೈನಿಂಗ್ ಇರುತ್ತಲ್ಲ, ಇದು ಗಮ್ ಸೈಡ್ ಆಗಿರುತ್ತೆ. ಈಗ ವಿತೌಟ್ ಶೈನಿಂಗ್ ಇರೋದು ಗಮ್ ಇರಲ್ಲ. ಇಲ್ಲಿ ನಾವ್ ಯಾವಾಗ್ಲೂ ಐರನ್ ಮಾಡ್ಬೇಕಾಗುತ್ತೆ ಈ ತರ ಶೈನಿಂಗ್ ಇರುತ್ತಲ್ಲ ಗಮ್ ಇರೋ ಸೈಡ್ನೆ ಇಟ್ಟು ಐರನ್ ಮಾಡ್ಬೇಕಾಗುತ್ತೆ. ನೀಟಾಗಿ ಒಂದು ಪ್ರೆಸ್ ಕೊಟ್ಟು ಐರನ್ ಮಾಡ್ಕೊಳ್ಳಿ. ನೋಡಿ ಅದಾದ್ಮೇಲೆ ನಾವೇನು ಕಟ್ ಮಾಡಿರ್ತೀವಲ್ಲ ಪೀಸು, ಕ್ಯಾನ್ವಾಸ್ ಪೀಸು, ಅದನ್ನ ನೋಡಿ ಹೀಗೆ ಇಟ್ಟು ಅರೇಂಜ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಸೈಡ್ ಇಂದ. ನೋಡಿ ಎಷ್ಟು ಐರನಿಂಗ್ ಆದ್ಮೇಲೆ ಈಗ ಮೈನ್ ಕ್ಲಾತ್ ಅನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಇದು ಮೈಸೂರು ಸಿಲ್ಕ್ ಸ್ಯಾರಿ ಬ್ಲೌಸ್ ಪೀಸ್ ಆಗಿರುತ್ತೆ. ನೋಡಿ ಈಗ ಸ್ಲೀವ್ಸ್ ಅನ್ನ ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ 4 ಫೋಲ್ಡ್ ಅನ್ನ ಮಾಡ್ಕೊಬೇಕು. ಬ್ಲೌಸ್ ಪೀಸ್ನ ಹೀಗೆ ನೀಟಾಗಿ 4 ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲಿಗೆ ಲೈನಿಂಗ್ ಪೀಸ್ನ ಇಟ್ಟು ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಅರೇಂಜ್ ಮಾಡ್ಕೊಳ್ಳಿ ಫಸ್ಟ್ ಕಟ್ ಮಾಡೋಕ್ಕಿಂತ ಮುಂಚೆ. ಆವಾಗಲೇ ನಮಗೆ ಅಡ್ಜಸ್ಟ್ ಮಾಡ್ಕೊಂಡು ಅದು ಎಲ್ಲಿಗೆ ಇಟ್ಟು ಕಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇದು ಬ್ಯಾಕ್ ಪೋರ್ಷನ್. ಅದಾದ್ಮೇಲೆ ಇದು ಫ್ರಂಟು. ಇದು ಬ್ಯಾಕ್ ಹುಕ್ ಬ್ಲೌಸ್ ಆಗಿರೋದ್ರಿಂದ ನಮಗೆ ಇಲ್ಲಿ ಫ್ರಂಟ್ ಅಲ್ಲಿ ಯಾವುದೇ ರೀತಿ ಓಪನ್ ಇಲ್ದಂಗೆ ಅದ್ರ ಮೇಲೆನೆ ಇಟ್ಟು ಇಲ್ಲಿ 2 ಕ್ಲೋಸ್ ಇರೋ ತರ ನೋಡ್ಕೊಂಡು ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ಸೈಡ್ ಕ್ಲೋಸ್ ಇರಬೇಕು.
ಇದು ಫ್ರಂಟ್ ನ ಇನ್ನೊಂದು ಪೋರ್ಷನ್. ಹೀಗೆ ಅರೇಂಜ್ ಮಾಡ್ಕೊಂಡು ನಾವು ಇಲ್ಲಿ ಕಟ್ ಮಾಡೋದ್ರಿಂದ ನಮಗೆ ಬ್ಲೌಸ್ ಪೀಸ್ ನಮಗೆ ಎಕ್ಸ್ಟ್ರಾ ನೀಟಾಗಿ ಉಳಿಸ್ಕೊಳಕ್ಕಾಗುತ್ತೆ. ಇಲ್ಲಿ ನಮಗೆ ಟ್ಯಾಗ್ ಎಲ್ಲ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಬ್ಲೌಸ್ ಪೀಸ್ ಅಲ್ಲಿ. ಈಗ ಫ್ರಂಟ್ ಬ್ಯಾಕು ಎಲ್ಲ ಕಟಿಂಗ್ ಆಗಿದೆ. ಎಲ್ಲ ಕಟಿಂಗ್ ಆದ್ಮೇಲೆ ಎಲ್ಲಾ ಪೀಸನ್ನು ಕೂಡ ಒಂದೇ ರೀತಿ ಹೀಗೆ ಇಟ್ಟು ಅದ್ರ ಮೇಲೆನೆ ನಾವೇನ್ ಕ್ಯಾನ್ವಾಸ್ ಎಲ್ಲ ಅಟ್ಯಾಚ್ ಮಾಡಿದೀವಿ ಅದೆಲ್ಲದನ್ನು ಒಂದೇ ಕಡೆ ಇಟ್ಟು ನಾವು ನೀಟಾಗಿ ರೋಲ್ ಮಾಡಿ ಇಡಬೇಕಾಗುತ್ತೆ. ಆವಾಗ ನಮಗೆ ಯಾವುದೇ ರೀತಿಯ ಪೀಸು ಮಿಸ್ ಆಗುವಂತ ಚಾನ್ಸಸ್ ಇರಲ್ಲ. ಹಾಗಾಗಿ ಅದ್ರ ಜೊತೆಗೇನೆ ನಾವು ಕಟಿಂಗ್ ಆಗಿದ ತಕ್ಷಣ ಆ ಅಳತೆ ಬ್ಲೌಸ್ ಕೂಡ ರೋಲ್ ಮಾಡಿ ಇಟ್ಬಿಡ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾನು ಪ್ರಿನ್ಸಸ್ ಕಟ್ ಬ್ಲೌಸ್ ನ ಕಟ್ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದೀನಿ. ಇದ್ರ ಬಗ್ಗೆ ನಿಮ್ಗೆ ಯಾವ್ದಾರ ಡೌಟ್ಸ್ ಇದ್ದಲ್ಲಿ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇದ್ರ ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇನ್ನೂ ಹೆಚ್ಚಿನ ಟೈಲರಿಂಗ್ ಸಂಬಂಧಪಟ್ಟಂತಹ ವಿಡಿಯೋಗಳಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋಸ್ಗಳಿಗೆ ಲೈಕ್ ಮಾಡಿ. ಥ್ಯಾಂಕ್ ಯು.